ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರ ಕಡೆಯಿಂದ ಒಂದು ಸುದ್ದಿ ಕೂಡ ಬಂದಿದೆ, ಆ ಸುದ್ದಿ ಬಗ್ಗೆ ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತಾನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಎಡಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದ್ರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 173 ಪಾಯಿಂಟ್ಸ್ ಅಥವಾ 0.38% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಫ್ಲಾಟ್ ಆಗಿ ಓಪನ್ ಆಗಿದೆ, ಆನಂತರ ಡೌನ್ ಆಗಿದೆ, ಮತ್ತೆ ಒಂದಷ್ಟು ರಿಕವರಿಯನ್ನ ಮಾಡಿದೆ ನೋಡಬಹುದು, ನಿಯರ್ಲಿ 200 ಪಾಯಿಂಟ್ಸ್. ನಂತರ ಡೌನ್ ಫಾಲ್ ಕಂಡು ಬಂದಿದೆ. ನಂತರ ಕೊನೆಯಲ್ಲಿ ಒಂದು ಪುಲ್ ಬ್ಯಾಕ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಸ್ಟಿಲ್ ಓವರ್ ಆಲ್ ಸ್ವಲ್ಪ ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ 0.38% ವರೆಗೂ. ಏನು ನಾಸ್ಟಾಕ್ ಕಡೆ ಬಂದ್ರೆ ನಾಸ್ಟಾಕ್ ಅಲ್ಲೂ ಕೂಡ 113 ಪಾಯಿಂಟ್ಸ್ 0.5% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಕಳೆದ 3 ಸೆಷನ್ಸ್ ಅಲ್ಲಿ ಕಂಟಿನ್ಯೂಸ್ ಡೌನ್ ಫಾಲ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ. ನಮ್ಮ ಮಾರ್ಕೆಟ್ ಲಾಸ್ಟ್ 5 ಟ್ರೇಡಿಂಗ್ ಸೆಷನ್ ಅಲ್ಲೂ ಕೂಡ ನೆಗೆಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ. ಅಮೆರಿಕನ್ ಮಾರ್ಕೆಟ್ ಕೂಡ ಲಾಸ್ಟ್ 3 ಸೆಷನ್ಸ್ ಅಲ್ಲಿ ನೆಗೆಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ. ಜೊತೆಗೆ ನಿನ್ನೆ ಒಂದು ಇಂಪಾರ್ಟೆಂಟ್ ಡೇಟಾ ಬರಬೇಕಿತ್ತು ಅಮೆರಿಕನ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ. ಭಾನುವಾರದ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ, ಕವರ್ ಮಾಡಿದೆ ಭಾನುವಾರದ ವಿಡಿಯೋದಲ್ಲಿ. ಯಾವ ಡೇಟಾ ನಾವು ನೋಡೋದಾದ್ರೆ ಅದು US GDP ಡೇಟಾ. GDP ಡೇಟಾ ರಿಲೀಸ್ ಆಗಿದೆ. ಡೇಟ್ ಕೂಡ ನೋಡಬಹುದು ಸೆಪ್ಟೆಂಬರ್ 25. ಫೋರ್ಕಾಸ್ಟ್ ನೋಡಬಹುದು 3.3% ಬರಬಹುದು ಅಂತ ಇತ್ತು. ಬಟ್ ಆಕ್ಚುಯಲ್ ಬಂದಿದ್ದು 3.8%. ಅಂದ್ರೆ 0.5% ಜಾಸ್ತಿ ಬಂದಿದೆ ಫೋರ್ಕಾಸ್ಟ್ ಗಿಂತ. ಅಂದ್ರೆ ತುಂಬಾ ಒಳ್ಳೆ ಡೇಟಾನೇ ರಿಲೀಸ್ ಆಗಿದೆ. ಕಳೆದ ಸಲ ನೋಡಬಹುದು 3% ಎಸ್ಟಿಮೇಷನ್ ಇತ್ತು, 3.3 ಬಂತು. ಈಗ 3.3 ಎಸ್ಟಿಮೇಟ್ ಇದೆ, 3.8% ಬಂದಿದೆ. ಅಂದ್ರೆ ಗ್ರೋತ್ ಚೆನ್ನಾಗಿದೆ. ಬಟ್ ಸ್ಟಿಲ್ ಮಾರ್ಕೆಟ್ಸ್ ರಿಯಾಕ್ಟ್ ಮಾಡಿಲ್ಲ. ಹಂಗ್ ನೋಡಿದ್ರೆ ಸ್ವಲ್ಪ ಡೌನ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಈ ಡೇಟಾ ರಿಲೀಸ್ ಆದ ನಂತರ ಕೂಡ. ಯಾಕೆಂತಂದ್ರೆ ಕೆಲವೊಂದು ಕನ್ಸರ್ನ್ ನೋಡ್ಲಿಕ್ಕೆ ಸಿಗ್ತಾ ಇದೆ. GDP ಗ್ರೋತ್ ಇದೆ, ಬಟ್ ಫ್ಯೂಚರ್ ಗ್ರೋತ್ ಬಗ್ಗೆ ಒಂದಷ್ಟು ಕನ್ಸರ್ನ್ಸ್ ಇದೆ. ಆ ಕನ್ಸರ್ನ್ಸ್ ಅನ್ನ ಅಡ್ರೆಸ್ ಮಾಡಬೇಕಾಗಿದೆ ಫೆಡ್ ಹಾಗೂ US ಗವರ್ನಮೆಂಟ್. ಹಾಗಾಗಿ ಮಾರ್ಕೆಟ್ಸ್ ಅಂತೂ ಕಾಶಿಯಸ್ ಆಗಿ ಮೂವ್ ಆಗಿದೆ ಈ ತರದ ಒಳ್ಳೆ ಡೇಟಾ ಇದ್ರೂ ಕೂಡ. ಇನ್ನು ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ FIS DIS ಆಕ್ಟಿವಿಟೀಸ್ ಕಡೆ ಬಂದ್ರೆ ನಿನ್ನೆ ನೋಡಬಹುದು FIS ಭರ್ಜರಿಯಾಗಿ ಸೆಲ್ ಮಾಡಿದ್ದಾರೆ. 4,995 ಕೋಟಿ ವರ್ತ್ ಆಫ್ ಶೇರ್ಸ್ ಅನ್ನ ಸೆಲ್ ಮಾಡಿದ್ದಾರೆ. DIS 5,103 ಕೋಟಿ ವರ್ತ್ ಆಫ್ ಶೇರ್ಸ್ ಅನ್ನ ಬೈ ಮಾಡಿದ್ದಾರೆ. FIS ಸೆಲ್ ಮಾಡ್ತಿದ್ದಾರೆ ಕಂಟಿನ್ಯೂಸ್ ಆಗಿ. DIS ಅಂತೂ ಬೈ ಮಾಡ್ತಾನೆ ಹೋಗ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ. ನೋಡಬಹುದು ಇಲ್ಲಿವರೆಗೂ ಸೆಪ್ಟೆಂಬರ್ ತಿಂಗಳಲ್ಲಿ 24,454 ಕೋಟಿ ವರ್ತ್ ಆಫ್ ಶೇರ್ಸ್ ಅನ್ನ FIS ಸೆಲ್ ಮಾಡಿದ್ರೆ DIS 49,892 ಕೋಟಿ ವರ್ತ್ ಆಫ್ ಶೇರ್ಸ್ ಅನ್ನ ಬೈ ಮಾಡಿದ್ದಾರೆ. ಬಟ್ FIS ಫ್ಲೋ ತುಂಬಾ ಇಂಪಾರ್ಟೆಂಟ್. ನನಗಾಗಲೇ ಸಾಕಷ್ಟು ಸಲ ಅದ್ರ ಬಗ್ಗೆ ಹೇಳಿದೀನಿ. ಬಟ್ ಸದ್ಯಕ್ಕಂತೂ ಔಟ್ ಫ್ಲೋನೇ ಹೋಗ್ತಾ ಇದೆ. ಇನ್ನು ಇವತ್ತು ನಮ್ಮ ಟ್ರಂಪ್ ಅಣ್ಣ ಇನ್ನೊಂದು ಅನೌನ್ಸ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನೋಡಬಹುದು, ಟ್ರಂಪ್ ಅನೌನ್ಸಸ್ 100% ಟ್ಯಾರಿಫ್ ಆನ್ ಇಂಪೋರ್ಟೆಡ್ ಫಾರ್ಮಾಸ್ಯೂಟಿಕಲ್ಸ್, ಎಕ್ಸ್ಪಾಂಡ್ಸ್ ಡ್ಯೂಟೀಸ್ ಆನ್ ಫರ್ನಿಚರ್ ಅಂಡ್ ಹೆವಿ ಟ್ರಕ್ಸ್. ಫಾರ್ಮಾ ಪ್ರಾಡಕ್ಟ್ಸ್ ನ ಮೇಲೆ 100% ಟ್ಯಾರಿಫ್ ಅನ್ನ ಹಾಕಿದ್ದಾರೆ. ಅಂದ್ರೆ $100 ಇದ್ದಿದ್ದು $200 ಆಗುತ್ತೆ, $1 ಇದ್ದಿದ್ದು $2 ಆಗುತ್ತೆ. ಆ ರೀತಿಯ ಟ್ಯಾರಿಫ್ ಅನ್ನ ಹಾಕಿದ್ದಾರೆ. ಇವತ್ತು ಫಾರ್ಮಾ ಸೆಕ್ಟರ್ ನ ನಾವು ಫೋಕಸ್ ಅಲ್ಲಿ ಇಡಬೇಕಾಗುತ್ತೆ. ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ನ ಕಾರಣಕ್ಕೆ ಸ್ಟಾಕ್ ಗಳಲ್ಲಿ ಇರುತ್ತೆ ಅಂತ. ಈ ಹಿಂದೆ ಫಾರ್ಮಾಸ್ಯೂಟಿಕಲ್ಸ್ ಅನ್ನ ಟ್ಯಾರಿಫ್ ಇಂದ ಆಚೆ ಇಟ್ಟಿದ್ರು, ಬಟ್ ಈಗ ಫಾರ್ಮಾನು ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಬಟ್ ಇಲ್ಲಿ ಕೆಲವೊಂದು ಎಕ್ಸಂಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ, ಎಲ್ಲದಕ್ಕೂ ಹಾಕಿಲ್ಲ. ನೋಡಬಹುದು, ಕಂಟ್ರಿ ವಿಲ್ ಇಂಪೋಸ್ 100% ಟ್ಯಾರಿಫ್ ಆನ್ ಇಂಪೋರ್ಟ್ಸ್ ಆಫ್ ಬ್ರಾಂಡೆಡ್ ಆರ್ ಪೇಟೆಂಟೆಡ್ ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸ್ starting October 1st unless the company is constructing a manufacturing plant. ಇನ್ ಕೇಸ್ ಅಮೆರಿಕಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರೆ ಅಂತಹ ಕಂಪನಿಗೆ ಎಕ್ಸಂಪ್ಷನ್ ಕೊಟ್ಟಿದ್ದಾರೆ. ಜೊತೆಗೆ ಅದರಲ್ಲೂ ಬ್ರಾಂಡೆಡ್ ಆರ್ ಪೇಟೆಂಟೆಡ್ ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸ್ ನ ಮೇಲೆ ಈ ಟ್ಯಾರಿಫ್ ಅನ್ನ ಹಾಕಿರುವಂತದ್ದು October 1st ಇಂದ ಜಾರಿಗೆ ಬರುತ್ತೆ ಅನ್ನುವಂತ ಮಾತನ್ನು ಕೂಡ ಸ್ವತಃ ಟ್ರಂಪ್ ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಹಂಚಿಕೊಂಡಿದ್ದಾರೆ. ಇಲ್ಲೇ ನೋಡಬಹುದು, a 100% tariff on any branded or patented pharmaceutical product unless a company is building their pharmaceutical manufacturing plant in America. In case ಅವರು ಏನಾದ್ರು ಪ್ಲಾಂಟ್ ಬಿಲ್ಡ್ ಮಾಡ್ತಾ ಇದ್ರೆ ಅಂತಹ ಕಂಪನಿಗಳಿಗೆ ಎಕ್ಸಂಪ್ಷನ್ ಅನ್ನ ಕೊಟ್ಟಿದ್ದಾರೆ. ಸ್ವತಃ ಟ್ರಂಪ್ ಅವರೇ ಹಾಕಿರುವಂತದ್ದು ನೋಡಬಹುದು. ಇದರ ಜೊತೆಗೆ ನೋಡಬಹುದು, ಟ್ರಂಪ್ said a 50% tariff will be applied to kitchen cabinets, 30% upholstered furniture, 25% ಹೆವಿ ಟ್ರಕ್ಸ್. ಹೆವಿ ಟ್ರಕ್ಸ್ ಅಲ್ಲಿ ಕೆಲವೊಂದು ಕಂಪನೀಸ್ ಕೆಲಸ ಮಾಡ್ತವೆ. ಫಾರ್ ಎಕ್ಸಾಂಪಲ್ ಟಾಟಾನು ಕೂಡ ಇದೆ ಟ್ರಕ್ಸ್, ಹಾಗೆ ಅಶೋಕ್ ಲೇಲ್ಯಾಂಡ್ ಅಲ್ಲಿ ಇದೆ, ಇನ್ನೊಂದು ಕಲ್ಯಾಣಿ ಮೋಟಾರ್ಸ್ ಸ್ಟಾಕ್ ಹೆಸರು ನೆನಪಾಗ್ತಿಲ್ಲ ನನಗೆ, ಹಾಗೆ ಐಷರ್ ಮೋಟಾರ್ಸ್ ಕೂಡ ಇದೆ. ಈ ಕಂಪನೀಸ್ ಅನ್ನು ಕೂಡ ನಾವು ಇವತ್ತು ಅಬ್ಸರ್ವ್ ಮಾಡಬೇಕಾಗುತ್ತೆ. ನ್ಯೂಸ್ ನ ಕಾರಣಕ್ಕೆ ಯಾವ ರೀತಿ ಇರುತ್ತೆ ಇಂಪ್ಯಾಕ್ಟ್ ಸ್ಟಾಕ್ ಗಳಲ್ಲಿ ಅಂತ ಇಲ್ಲಿದೆ ನೋಡಬಹುದು. ಅದರ ಬಗ್ಗೆ ಈಗಿನ ಅಪ್ಡೇಟ್. ಇನ್ನು ಭಾರತೀಯ ಫಾರ್ಮಾ ಕಂಪನೀಸ್ ಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗಬಹುದು ಅಂತ ನೋಡಿದ್ರೆ 2024ರಲ್ಲಿ ನೋಡಬಹುದು $3.6 ಬಿಲಿಯನ್ ಮೊತ್ತದ ಎಕ್ಸ್ಪೋರ್ಟ್ ಅನ್ನ ಮಾಡಿದ್ದಾರೆ ಫಾರ್ಮಾ ಕಂಪನೀಸ್. ಹಾಗೆ FY25 ಫಸ್ಟ್ ಹಾಫ್ ಅಲ್ಲಿ $3.7 ಬಿಲಿಯನ್ ಮೊತ್ತದ ಎಕ್ಸ್ಪೋರ್ಟ್ ಅನ್ನ ಮಾಡಿದ್ದಾರೆ. ಎಸ್ಪೆಷಲಿ ಇವರು ಜನರಿಕ್ ಮೆಡಿಸಿನ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ.
ಇದರಲ್ಲಿ ಡಾಕ್ಟರ್ ರೆಡ್ಡಿಸ್ ಆಗ್ಬೋದು, ಸನ್ ಫಾರ್ಮಾ, ಲೂಪಿನ್, ಅರಬಿಂದೋ ಇವರುಗಳು ದೊಡ್ಡ ಲಾಭವನ್ನ ಮಾಡ್ತಾ ಇದ್ದಾರೆ ಅಮೆರಿಕನ್ ಮಾರ್ಕೆಟ್ ಇಂದ. ಅಂದ್ರೆ ಅಮೆರಿಕಾಗೆ ಹೆಚ್ಚು ಸಪ್ಲೈನ ಮಾಡ್ತಾ ಇದ್ದಾರೆ. ಇನ್ ಕೇಸ್ ಇವ್ರೇನಾದ್ರೂ ಅಲ್ಲಿ ಪ್ಲಾಂಟ್ ಅನ್ನ ಈಗಾಗಲೇ ಸ್ಥಾಪನೆ ಮಾಡಿದ್ರೆ ಅಥವಾ ಮುಂದಿನ ದಿನಗಳಲ್ಲಿ ಸ್ಥಾಪನೆ ಮಾಡುವಂತ ಪ್ಲಾನ್ ಅನ್ನ ಹಾಕೊಂಡಿದ್ರೆ ಬಹುಶಃ ಅದು ಇಂಪ್ಯಾಕ್ಟ್ ಆಗೋದಿಲ್ಲ. ಇನ್ ಕೇಸ್ ಇಲ್ಲ ಇಲ್ಲಿಂದಾನೇ ಸಪ್ಲೈ ಮಾಡ್ತಿದ್ದಾರೆ ಅಂದ್ರೆ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಅಬ್ಸರ್ವ್ ಮಾಡಬಹುದು. ಈ ಎಲ್ಲ ಷೇರುಗಳನ್ನು ಕೂಡ ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು. ಇನ್ನು ನಂತರ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಇವತ್ತು ಒಳ್ಳೆ ಜಿಡಿಪಿ ಗ್ರೋತ್ ಡೇಟಾ ರಿಲೀಸ್ ಆದ್ರೂ ಕೂಡ ನೆಗೆಟಿವ್ ರಿಯಾಕ್ಷನ್ ಬರ್ಲಿಕ್ಕೆ ಕಾರಣಗಳಲ್ಲಿ ಇದು ಒಂದು ಅಂತ ಹೇಳ್ಬೋದು. ನಿನ್ನೆ ಅಕ್ಸೆಂಚರ್ ನ ರಿಸಲ್ಟ್ ರಿಲೀಸ್ ಆಗಿದೆ. ರಿಸಲ್ಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಕಂಪನಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿಲ್ಲ. ಬಟ್ ಫ್ಯೂಚರ್ ಗ್ರೋತ್ ಬಗ್ಗೆ ಕೆಲವೊಂದು ಕನ್ಸರ್ನ್ ಅನ್ನ ಕಂಪನಿ ವ್ಯಕ್ತಪಡಿಸಿದೆ. ಹಾಗೆ ಮ್ಯೂಟೆಡ್ ಗ್ರೋತ್ ವ್ಯಕ್ತಪಡಿಸಿದೆ. ಅಂದ್ರೆ FY26 ಗ್ರೋತ್ ಬಗ್ಗೆ ನೋಡಬಹುದು. ಲೇ ಆಫ್ಸ್, ಅಕ್ವಿಸಿಷನ್, ಪುಲ್ ಬ್ಯಾಕ್ಸ್, ಸ್ಲೋ ಗ್ರೋತ್. ಅಕ್ಸೆಂಚರ್ ಇನ್ಸರ್ಟ್ ಗ್ರಿಮ್ ಪಿಕ್ಚರ್ ಫಾರ್ FY26. FY26 ಗ್ರೋತ್ ಏನಿದೆ ಅದನ್ನ ಇವರು ಸ್ಲೋಯರ್ ಇರಬಹುದು ಅನ್ನುವಂತ ಎಸ್ಟಿಮೇಟ್ ಅನ್ನ ಕೊಟ್ಟಿದ್ದಾರೆ ಗ್ರೋತ್ ಫೋರ್ಕಾಸ್ಟ್ ಗೆ ಸಂಬಂಧಪಟ್ಟಂತೆ. ನೋಡಬಹುದು ಇಲ್ಲಿ ಅಕ್ಸೆಂಚರ್ ಫ್ಲಾಕ್ಸ್ ಸ್ಲೋ ಗ್ರೋತ್ ಅಥವಾ ಲೋ ಗ್ರೋತ್. ಹಾಗೆ ಸಬ್ಡ್ಯೂಡ್ ಡಿಮಾಂಡ್ ಅಲ್ಲೂ ಕೂಡ ಏನಂತ ಒಳ್ಳೆ ಡಿಮಾಂಡ್ ಇಲ್ಲ. ಇನ್ನು ಅಕ್ವಿಸಿಷನ್, ಪುಲ್ ಬ್ಯಾಕ್ಸ್ ಅಂದ್ರೆ ಏನು ಹಿಂದೆ ಅಕ್ವಿಸಿಷನ್ ಗಳನ್ನ ಅನೌನ್ಸ್ ಮಾಡಿದ್ದು ಅದರಿಂದ ಹಿಂದೆ ಸರಿಬೇಕಾದಂತ ಪರಿಸ್ಥಿತಿಗಳು ಬಂದೊದಗ್ತಿದೆ. ಈ ಬಗ್ಗೆ ಅಪ್ಡೇಟ್ ಗಳನ್ನ ಕೊಟ್ಟಿದ್ದಾರೆ ರಿಸಲ್ಟ್ ಜೊತೆ. ಹಾಗಾಗಿ ಇದು ಕೂಡ ಒಂದಷ್ಟು ಕಾರಣಗಳನ್ನ ಒದಗಿಸಿದೆ ಅಂತಾನೆ ಹೇಳ್ಬೋದು ಅಮೆರಿಕನ್ ಮಾರ್ಕೆಟ್ ಅಂಡರ್ ಪರ್ಫಾರ್ಮೆನ್ಸ್ ಗೆ. ಇನ್ನು ಇವತ್ತು ನಮ್ಮ IT ಸೆಕ್ಟರ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಯಾಕಂದ್ರೆ ಅಕ್ಸೆಂಚರ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ ನಮ್ಮ ಬಿಗ್ IT ಕಂಪನೀಸ್ಗೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. TCS, ಇನ್ಫೋಸಿಸ್, ವಿಪ್ರೋ, HCL ಟೆಕ್ ಮಹೀಂದ್ರ, ಇನ್ಫೋಸಿಸ್ ಈ ಕಂಪನಿಗಳ ಮೇಲೂ ಕೂಡ. ಹಾಗಾಗಿ ಈ ಎಲ್ಲಾ ಕಂಪನೀಸ್ ಅನ್ನು ಕೂಡ ನಾವು ಇವತ್ತು ಅಬ್ಸರ್ವ್ ಮಾಡಬೇಕಾಗುತ್ತೆ ಯಾವ ರೀತಿ ಇಂಪ್ಯಾಕ್ಟ್ ಇರುತ್ತೆ ಅಂತ. ಯಾಕಂದ್ರೆ ಅಕ್ಸೆಂಚರ್ ನ ರಿಸಲ್ಟ್ ಅಥವಾ ಗ್ರೋತ್ ಫೋರ್ಕಾಸ್ಟ್ ನ ಕಾಸ್ಕೇಡಿಂಗ್ ಇಂಪ್ಯಾಕ್ಟ್ ಈ ಸ್ಟಾಕ್ ಗಳ ಮೇಲೂ ಕೂಡ ಆಗುವಂತ ಚಾನ್ಸಸ್ ಇರುತ್ತೆ. ಗ್ರೋತ್ ಓಕೆ ಈ ಸಲದ್ದು, ಬಟ್ ಫ್ಯೂಚರ್ ಬಗ್ಗೆ ಅಷ್ಟೇನು ಕಾನ್ಫಿಡೆಂಟ್ ಆಗಿಲ್ಲ ಕಂಪನಿ. ಆ ರೀತಿಯ ಕಮೆಂಟ್ರಿಯನ್ನ ಕೊಟ್ಟಿದೆ. ಹಾಗಾಗಿ ನಾವು IT ಸೆಕ್ಟರ್ ನ ಇವತ್ತು ವಾಚ್ ಮಾಡಬೇಕಾಗುತ್ತೆ ಯಾವ ರೀತಿ ಇರುತ್ತೆ ಅಂತ. ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬಂದ್ರೆ ರೈಟ್ಸ್ ಲಿಮಿಟೆಡ್ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಗೆ $18 ಮಿಲಿಯನ್ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ರೈಟ್ಸ್ ಲಿಮಿಟೆಡ್ ಅಲ್ಲಿ ಇವತ್ತು. ನಂತರ ಸೀಗಲ್ ಇಂಡಿಯಾ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಂಪನಿಯ ಜಾಯಿಂಟ್ ವೆಂಚರ್ ಗೆ 509 ಕೋಟಿ ಆರ್ಡರ್ ಸಿಕ್ಕಿದೆ. JSP ಪ್ರಾಜೆಕ್ಟ್ ಹಾಗೂ ಸೀಗಲ್ ಇಂಡಿಯಾ ಎರಡರ ಪಾರ್ಟ್ನರ್ಶಿಪ್ ಅಲ್ಲಿ ಜಾಯಿಂಟ್ ವೆಂಚರ್ ಇದೆ. ಇದಕ್ಕೆ ಸಿಕ್ಕಿರುವಂತಹ ಆರ್ಡರ್ ಈ 509 ಕೋಟಿ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ಅಲ್ಲಿ ಪರ್ಫಾರ್ಮೆನ್ಸ್ ಅಂತ. ನಂತರ ಎಕ್ಸೈಡ್ ಇಂಡಸ್ಟ್ರೀಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ತನ್ನ ಸಬ್ಸಿಡಿಯರಿ ಎಕ್ಸೈಡ್ ಎನರ್ಜಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಅನೌನ್ಸ್ ಮಾಡಿದೆ. ರೈಟ್ಸ್ ಬೇಸಿಸ್ ಅಲ್ಲಿ ಕಂಪನಿ 80 ಕೋಟಿಯನ್ನ ಇನ್ವೆಸ್ಟ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಎಕ್ಸೈಡ್ ಇಂಡಸ್ಟ್ರೀಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಏನಾದ್ರೂ ರಿಯಾಕ್ಷನ್ ಇರುತ್ತಾ ಅಂತ. ನಂತರ BHEL ಕೂಡ ಫೋಕಸ್ ಅಲ್ಲಿ ಇರುತ್ತೆ. BHEL ಜೊತೆ REC ಲಿಮಿಟೆಡ್ ಈ ಎರಡು ಕಂಪನಿಗಳು ಕೂಡ ಫೋಕಸ್ ಅಲ್ಲಿ ಇರುತ್ತವೆ. ಕಾರಣ ಈ ಎರಡು ಕಂಪನಿಗಳು ಒಂದು ಜಾಯಿಂಟ್ ವೆಂಚರ್ ಅನ್ನ ಸ್ಥಾಪನೆ ಮಾಡ್ಲಿಕ್ಕೆ ಹೊರಟಿದ್ವು. ಅದಕ್ಕೆ ಅಪ್ರೂವಲ್ ಅನ್ನ ಕೇಳಿದ್ವು ದೀಪಂ ಇಂದ. ಬಟ್ ದೀಪಂ ಅದನ್ನ ರಿಜೆಕ್ಟ್ ಮಾಡಿದೆ, ಅಪ್ರೂವ್ ಮಾಡಿಲ್ಲ ಜಾಯಿಂಟ್ ವೆಂಚರ್ ಗೆ. ದೀಪಂ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಅಂಡ್ ಪಬ್ಲಿಕ್ ಅಸೆಟ್ ಮ್ಯಾನೇಜ್ಮೆಂಟ್. ಈ ಸರ್ಕಾರಿ ಕಂಪನಿಗಳು ಏನಾದ್ರು ಈ ರೀತಿಯ ಡಿಸಿಷನ್ ಗಳನ್ನ ತಗೊಳ್ತವೆ ಅಂದ್ರೆ ದೀಪಂ ಇಂದ ಅಪ್ರೂವಲ್ ಬೇಕಾಗುತ್ತೆ. ಆದ್ರೆ ಈ ಜಾಯಿಂಟ್ ವೆಂಚರ್ ಗೆ ಅಪ್ರೂವಲ್ ಸಿಕ್ಕಿಲ್ಲ. ಈ ಕಾರಣದಿಂದ BHEL ಹಾಗೂ REC ಎರಡನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಇಂಪ್ಯಾಕ್ಟ್ ಇವತ್ತು ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ನಂತರ ವೆಂಟಿವ್ ಹಾಸ್ಪಿಟಾಲಿಟಿ ಕೂಡ ಸುದ್ದಿಲಿರುತ್ತೆ. ಕಾರಣ ಕಂಪನಿ ಒಂದು ಅಕ್ವಿಸಿಷನ್ ಅನೌನ್ಸ್ ಮಾಡಿದೆ. ಕಂಪನಿ ಸೋಹಮ್ ಲೀಸರ್ ವೆಂಚರ್ಸ್ ಅಲ್ಲಿ 76% ಸ್ಟೇಕ್ ಅನ್ನ ತಗೊಳ್ಳುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಅಥವಾ ಪ್ರಪೋಸಲ್ ಅನ್ನ ಇಟ್ಟಿದೆ. ಈ ಸುದ್ದಿ ಕಾರಣಕ್ಕೆ ವೆಂಟಿವ್ ಹಾಸ್ಪಿಟಾಲಿಟಿ ಲಿಮಿಟೆಡ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಪಾಲಿಕ್ಯಾಬ್ ಇಂಡಿಯಾ ನಿನ್ನೆ ಬ್ಲಾಕ್ ಡೀಲ್ ಬಗ್ಗೆ ಸುದ್ದಿಗಳನ್ನ ನೋಡಿದ್ವಿ. ಕಂಪನಿಯಲ್ಲಿ ಪ್ರೊಮೋಟರ್ ಗ್ರೂಪ್ ಸೇಲ್ ಮಾಡಿರಬಹುದು ಅಂತ ಅಥವಾ 0.8% ವರೆಗೂ ಸೇಲ್ ಮಾಡಬಹುದು ಅಂತ. ಆದ್ರೆ ಸುದ್ದಿ ಬಂದಿದೆ ಆಕ್ಚುಲಿ 0.8 ಅಲ್ಲ, ಅದಕ್ಕಿಂತ ಜಾಸ್ತಿನೇ ಸೇಲ್ ಮಾಡಿದ್ದಾರೆ. 1.5% ಸ್ಟೇಕ್ ಅನ್ನ ಪ್ರೊಮೋಟರ್ ಗ್ರೂಪ್ ಸೇಲ್ ಮಾಡಿದೆ. ಅದನ್ನ JP Morgan ಅವರು ಹಾಗೆ Morgan Stanley ಇವನ್ ಕೋಟಕ್ ಮ್ಯೂಚುವಲ್ ಫಂಡ್ ಇವರೆಲ್ಲರೂ ಕೂಡ ಬೈ ಮಾಡಿದ್ದಾರೆ. ಓವರ್ ಆಲ್ ದೊಡ್ಡ ಇನ್ಸ್ಟಿಟ್ಯೂಟ್ಸ್ ನಿನ್ನೆ ಲಕ್ಷಾಂತರ ಷೇರುಗಳನ್ನ ಬ್ಲಾಕ್ ಡೀಲ್ ಮೂಲಕ ಬೈ ಮಾಡಿದ್ದಾರೆ. ಪಾಲಿಕ್ಯಾಬ್ ಇಂಡಿಯಾದಲ್ಲಿ JP Morgan, Morgan Stanley, ಕೋಟಕ್ ಮಹೀಂದ್ರ ಲೈಫ್ ಇನ್ಶೂರೆನ್ಸ್ ಇವರುಗಳು ಸ್ಟೇಕ್ ಅನ್ನ ಬೈ ಮಾಡಿದ್ದಾರೆ. ಅಂದ್ರೆ ಅವರು ಸೇಲ್ ಮಾಡಿದ್ನ ಇವರು ಬೈ ಮಾಡಿದ್ದಾರೆ. ಈ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಪಾಲಿಕ್ಯಾಬ್ ಇಂಡಿಯಾ ಕೂಡ ಇವತ್ತು. ನಂತರ ನಜಾರಾ ಟೆಕ್ನಾಲಜೀಸ್ ಈ ಕಂಪನಿ ಬೋನಸ್ ಹಾಗೂ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿತ್ತು. ಇವತ್ತು ಎಕ್ಸ್ ಡೇಟ್ ಆಗಿರುತ್ತೆ, ಅಂದ್ರೆ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ಒಂದು ಷೇರು 4 ಆಗುತ್ತೆ. ಯಾಕಂದ್ರೆ 1:1 ರೇಷಿಯೋದಲ್ಲಿ ಬೋನಸ್ ಅನ್ನು ಅನೌನ್ಸ್ ಮಾಡಿತ್ತು ಕಂಪನಿ. ಹಾಗೆ 1:2 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿತ್ತು. ಒಂದು ಷೇರು 2 ಆಗುತ್ತೆ ಸ್ಟಾಕ್ ಸ್ಪ್ಲಿಟ್ ಅಲ್ಲಿ. ನಂತರ ಬೋನಸ್ ಅಲ್ಲೂ ಕೂಡ 2 ಷೇರು 4 ಆಗುತ್ತೆ. ಹಾಗಾಗಿ ಇವತ್ತು ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಇದ್ರೆ ಬಹುಶಃ 70-75% ಡೌನ್ ತೋರಿಸಬಹುದು. ಬಟ್ ಅದಕ್ಕಾಗಿ ಭಯಪಡುವಂತ ಅವಶ್ಯಕತೆ ಇಲ್ಲ. ಇದು ಕಾರ್ಪೊರೇಟ್ ಆಕ್ಷನ್ ಕಾರಣಕ್ಕೆ ಆಗ್ತಿರುವಂತ ಅಡ್ಜಸ್ಟ್ಮೆಂಟ್ ಅಷ್ಟೇ. ಒನ್ಸ್ ಅಡಿಷನಲ್ ಷೇರುಗಳು ಬಂದ್ಮೇಲೆ ಅದು ಅಡ್ಜಸ್ಟ್ ಆಗುತ್ತೆ. ಅಲ್ಲಿವರೆಗೂ ಡೌನ್ ತೋರಿಸುತ್ತೆ, ಬಟ್ ಭಯಪಡೋ ಅವಶ್ಯಕತೆ ಇಲ್ಲ. ಇವತ್ತು ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ಅನಂತರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ನಜಾರಾ ಟೆಕ್ ಅಲ್ಲಿ. ಇನ್ನು IT ಕಾನ್ ಸೊಲ್ಯೂಷನ್ಸ್ ಕೂಡ ಸುದ್ದಿಲಿರುತ್ತೆ.
ಕಾರಣ ಕಂಪನಿಗೆ HAL ಇಂದ 3.8 ಕೋಟಿ ಪ್ರಾಜೆಕ್ಟ್ ಸಿಕ್ಕಿದೆ. ಈ ಪ್ರಾಜೆಕ್ಟ್ ನ ಕಾರಣಕ್ಕೆ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಇವತ್ತು. ನಂತರ NTPC ಗ್ರೀನ್ ಎನರ್ಜಿ ಕಾರಣ ಕಂಪನಿ 25 ಮೆಗಾವ್ಯಾಟ್ ಸಾಮರ್ಥ್ಯದ ಸೋಲಾರ್ ಪ್ಲಾಂಟ್ ಅನ್ನ ಕಮಿಷನಿಂಗ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ NTPC ಗ್ರೀನ್ ಎನರ್ಜಿಯನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಇವತ್ತು 2 IPOಗಳ ಲಿಸ್ಟಿಂಗ್ ಇರುತ್ತೆ. GK ಎನರ್ಜಿ ಲಿಸ್ಟಿಂಗ್ ಇದೆ, ನಿಯರ್ಲಿ 12% ಪ್ರೀಮಿಯಂ ಇದೆ. ನೋಡಬಹುದು, ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ. ನಂತರ ಸಾತ್ವಿಕ್ ಗ್ರೀನ್ ಎನರ್ಜಿ ಕೂಡ ಇವತ್ತು ಲಿಸ್ಟಿಂಗ್ ಇದೆ, ಜಸ್ಟ್ 2% ಪ್ರೀಮಿಯಂ ನೋಡ್ಲಿಕ್ಕೆ ಕಾಣ್ತಾ ಇದೆ. ಆಸ್ ಆಫ್ ನೌ ನೋಡಬಹುದು, ಏನಂತ ದೊಡ್ಡ ಪ್ರೀಮಿಯಂ ಇಲ್ಲ. ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ. ಇನ್ನು ಇಪ್ಯಾಕ್ ಪ್ರಿಪ್ಯಾಬ್ ಟೆಕ್ನಾಲಜೀಸ್ ನ ಸಬ್ಸ್ಕ್ರಿಪ್ಷನ್ ಗೆ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. 7.35% ಪ್ರೀಮಿಯಂ ಆಸ್ ಆಫ್ ನೌ ನೋಡ್ಲಿಕ್ಕೆ ಕಾಣ್ತಾ ಇದೆ. ನಂತರ BMW ವೆಂಚರ್ಸ್ ಇದು ಕೂಡ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ. ಸಬ್ಸ್ಕ್ರಿಪ್ಷನ್ ಗೆ 8% ಪ್ರೀಮಿಯಂ ನೋಡ್ಲಿಕ್ಕೆ ಕಾಣ್ತಾ ಇದೆ ಆಸ್ ಆಫ್ ನೌ. ನಂತರ ಜೈನ್ ರಿಸೋರ್ಸ್ ಸೈಕ್ಲಿಂಗ್ ಇದು ಕೂಡ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ. 7.3% ಪ್ರೀಮಿಯಂ ನೋಡ್ಲಿಕ್ಕೆ ಕಾಣ್ತಾ ಇದೆ ಆಸ್ ಆಫ್ ನೌ ನೋಡಬಹುದು. ನಂತರ ಟ್ರೂ ಆಲ್ಟ್ ಬಯೋ ಎನರ್ಜಿ ನಿನ್ನೆಯಿಂದ ಓಪನ್ ಆಗಿದೆ, ಸೋಮವಾರ ಕೂಡ ಓಪನ್ ಇರುತ್ತೆ. ಇದು ಪ್ರೀಮಿಯಂ ನೋಡಬಹುದು 16% ಇದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಹಾಗೆ ಜಿನ್ ಕುಶಾಲ್ ಇಂಡಸ್ಟ್ರೀಸ್ ಇದು ಕೂಡ ನಿನ್ನೆಯಿಂದ ಓಪನ್ ಆಗಿದೆ, ಸೋಮವಾರದವರೆಗೂ ಓಪನ್ ಇರುತ್ತೆ. 17% ಪ್ರೀಮಿಯಂ ಆಸ್ ಆಫ್ ನೌ ನೋಡ್ಲಿಕ್ಕೆ ಕಾಣ್ತಾ ಇದೆ. ಇನ್ನು ಪೇಸ್ ಡಿಜಿಟೆಕ್ IPO ಇವತ್ತಿಂದ ಓಪನ್ ಆಗ್ತಾ ಇದೆ. ನೋಡಬಹುದು 26 ಇಂದ ಪ್ರೀಮಿಯಂ 14.6% ಇದೆ. 30% ಪ್ರೀಮಿಯಂ ಇದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಪೇಸ್ ಡಿಜಿಟೆಕ್ ಅನ್ನ. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಲಿ ಆಸ್ ಆಫ್ ನೌ ಸ್ವಲ್ಪ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಥವಾ ಸ್ಲೈಟ್ಲಿ ಡೌನ್ ಪರ್ಫಾರ್ಮೆನ್ಸ್ ಕಾಣ್ತಾ ಇದೆ. 20 ಪಾಯಿಂಟ್ಸ್ ಅಥವಾ 0.08% ಡೌನ್ ಅಲ್ಲಿ ಗಿಫ್ಟ್ ನಿಫ್ಟಿ ಟ್ರೇಡ್ ಆಗ್ತಾ ಇದೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳನ್ನ ನೋಡಿದ್ರೆ ನೆಗೆಟಿವ್ ಇದೆ ರಿಯಾಕ್ಷನ್. ಅದರಲ್ಲೂ ನೋಡಬಹುದು 1%, 2%, 1.5%, 1% ಈ ರೀತಿ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಏಷ್ಯನ್ ಮಾರ್ಕೆಟ್ಸ್ ನಿಕ್ಕೈ ಫ್ಲಾಟಿಶ್ ಆಗಿ ಟ್ರೇಡ್ ಆಗ್ತಿದೆ. ಗಿಫ್ಟ್ ನಿಫ್ಟಿ ಕೂಡ ಸ್ಲೈಟ್ಲಿ ಫ್ಲಾಟಿಶ್ ಇದೆ. ನೋಡೋಣ ಎಷ್ಟಕ್ಕೆ ಓಪನ್ ಆಗುತ್ತೆ ಅಂತ. ಸದ್ಯಕ್ಕಂತೂ ಫ್ಲಾಟಿಶ್ ಇಂಡಿಕೇಶನ್ ಇದೆ. ಅಂದ್ರೆ 20 ಪಾಯಿಂಟ್ಸ್ ಡೌನ್ ಅಲ್ಲಿ ಓಪನ್ ಆಗಬಹುದು ಅಥವಾ 20 ಪಾಯಿಂಟ್ಸ್ ಅಪ್ ಅಲ್ಲಿ ಓಪನ್ ಆಗಬಹುದು. ಆ ರೀತಿಯ ಮೊಮೆಂಟಮ್ ಆಸ್ ಆಫ್ ನೌ ಕಾಣ್ತಿದೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಇನ್ನು ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ನಿಯರ್ಲಿ $70 ಗೆ ಬಂದಿದೆ ನೋಡಬಹುದು ಬ್ರೆಂಟ್. ಗೋಲ್ಡ್ ಅಲ್ಲಿ ಸ್ಲೈಟ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಇವತ್ತು. ಇನ್ನು ಅಮೆರಿಕನ್ ಮಾರ್ಕೆಟ್ ನ ಫ್ಯೂಚರ್ಸ್ ಅನ್ನು ನೋಡಿದ್ರೆ ಇಲ್ಲಿ ಕೂಡ ಫ್ಲಾಟಿಶ್ ಇದೆ, ಬಟ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಆಸ್ ಆಫ್ ನೌ. ನೋಡೋಣ, ಸದ್ಯಕ್ಕಂತೂ ಫ್ಲಾಟಿಶ್ ಇಂಡಿಕೇಶನ್ ಇದೆ. ಯಾವ ರೀತಿ ಓಪನ್ ಆಗುತ್ತೆ, ನಂತರ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದನ್ನ ಸರಿಗಳೇರಿ. ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.